ಸ್ವರ್ಣ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನಮ್ಮ ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜಿಗೆ 100% ಫಲಿತಾಂಶ 2 ವಿಭಾಗದಲ್ಲೂ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಲಭ್ಯವಾಗಿದೆ. ಇದಕ್ಕಾಗಿ ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಉಪನ್ಯಾಸಕ ವೃಂದದವರಿಗೆ ಹಾಗೆ ಪ್ರೋತ್ಸಾಹಿಸಿದಂಥ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದರಲ್ಲೂ ಈ ವರ್ಷ ನವ್ಯಶ್ರೀ ವಾಣಿಜ್ಯ ವಿಭಾಗದಲ್ಲಿ 591 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ. ಹಾಗೆಯೇ ಜನ್ಯ DS ವಿಜ್ಞಾನ ವಿಭಾಗದಲ್ಲಿ 590 ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಮೊದಲ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಫಲಿತಾಂಶದಲ್ಲಿ ಮೊದಲ 3 ಸ್ಥಾನಗಳಲ್ಲಿ ಯಾವುದಾದರೂ ಒಂದು ಸ್ಥಾನವನ್ನು ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪಡೆಯುತ್ತಿದ್ದು, ಅದರಲ್ಲೂ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ 2ನೇ ಮತ್ತು ತೃತೀಯ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 329 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದರು. ಅವರಲ್ಲಿ 183 ವಿದ್ಯಾರ್ಥಿನಿಯರು ಅತ್ಯುನ್ನತ ಶ್ರೇಣಿಯಲ್ಲಿ, 142 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, ಹಾಗೆ 4 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಮತ್ತು ಸಬ್ಜೆಕ್ಟ್ ವೈಸು ಅಥವಾ ವಿಷಯವಾರು 100ಕ್ಕೆ 100 ಅಂಕಗಳನ್ನು ಪಡೆಯುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಗಣಿತದಲ್ಲಿ 13 ವಿದ್ಯಾರ್ಥಿಗಳು, ಲೆಕ್ಕಶಾಸ್ತ್ರದಲ್ಲಿ 10 ವಿದ್ಯಾರ್ಥಿಗಳು, ಕನ್ನಡ ಮತ್ತು ಗಣಕಶಾಸ್ತ್ರದಲ್ಲಿ 5 ವಿದ್ಯಾರ್ಥಿಗಳು, ಹಿಂದಿಯಲ್ಲಿ 3 ವಿದ್ಯಾರ್ಥಿಗಳು, ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ ಈ 2 ವಿಷಯಗಳಲ್ಲಿ 3 ವಿದ್ಯಾರ್ಥಿಗಳು, ಅರ್ಥಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರಗಳಿಗೆ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಮಕ್ಕಳನ್ನು ಅಭಿನಂದಿಸ್ತೇನೆ. ಮತ್ತು ಅವರ ಯಶಸ್ವಿಗೆ ಕಾರಣರಾದಂಥ ಪೋಷಕರು ಹಾಗೂ ಉಪನ್ಯಾಸಕ ವೃಂದದವರನ್ನ ಆಡಳಿತ ಮಂಡಳಿಯ ಪರವಾಗಿ ನಾನು ಅಭಿನಂದಿಸಲು ಇಚ್ಛಿಸ್ತೇನೆ. ಈ ಫಲಿತಾಂಶ ನಮ್ಮ ಕಾಲೇಜಿಗೆ ಒಂದು ಗರ್ಮಿಯನ್ನು ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೇನೆ. ಈ ಬಾರಿಯ ಫಲಿತಾಂಶ ಸೆಕೆಂಡ್ PUC ಫಲಿತಾಂಶ ಅತ್ಯಂತ ಸಂತೋಷ ತಂದಿದೆ. ನಮ್ಮ ಸದ್ವಿದ್ಯಾದ ಮಕ್ಕಳು ಎಲ್ಲ ಮಕ್ಕಳು ಪಾಸಾಗಿದ್ದಾರೆ. ಸೈನ್ಸ್ನ ವಿದ್ಯಾರ್ಥಿನಿ ಜನ್ಯ ನಮ್ಮಲ್ಲೇ ಓದಿದಂತೆ 3 ವರ್ಷದಿಂದ ನಮ್ಮಲ್ಲೇ ಓದಿ ಈಗ ಸೆಕೆಂಡ್ PUC ಮುಗಿಸಿದ್ದಾಳೆ ಮತ್ತು ಜಿಲ್ಲೆಗೆ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಹಾಗೆಯೇ ಕಾಮರ್ಸ್ನ ವಿದ್ಯಾರ್ಥಿನಿ ಸ್ಟೇಟಲ್ಲಿ 10ನೇ ಒಂದು ಸ್ಥಾನವನ್ನು ಹಾಗೂ ಡಿಸ್ಟ್ರಿಕ್ಟಲ್ಲಿ 3ನೇ ಸ್ಥಾನವನ್ನು 2ನೇ ಸ್ಥಾನವನ್ನು ಸಹ ಪಡ್ಕೊಂಡಿದ್ದಾರೆ. ಈ ಫಲಿತಾಂಶವು ಅತ್ಯಂತ ಸಂತೋಷವಾಗಿದೆ. ಎಲ್ಲ ಮಕ್ಕಳುಗಳಿಗೂ ಶುಭವಾಗಲಿ, ಅವರ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಜನ್ಯ DS. ನಾನು 600ಗೆ 590 ಸ್ಕೋರ್ ಮಾಡಿದ್ದೀನಿ. ನಮಗೆ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು, ಪೇರೆಂಟ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಅದಕ್ಕೆ 590 ತೊಗೊಳೋದಕ್ಕಾಯಿತು. ಮ್ಯಾಥ್ಸಲ್ಲಿ 100 ಬಂದಿದೆ. ಇನ್ನು ಮಿಕ್ಕಿದ್ದು ಸಬ್ಜೆಕ್ಟ್ಸಲ್ಲೆಲ್ಲ 99, 98 ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಮಾರ್ಕ್ಸು. ನನ್ನ ಲೆಕ್ಚರರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನ್ಯತಾ. ನಾನು 588 ತೊಗೊಂಡಿದ್ದೀನಿ 600ಗೆ PCMBಲಿ. ನನಗೆ ಓದೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮಮ್ಮ. ಅವರು ಕೂಡ ನನ್ನ ಜೊತೆ ಕೂತ್ಕೊಂಡು ಹಗಲು ರಾತ್ರಿ ಇಲ್ಲದೆ ಕೂತ್ಕೊಂಡು ಇಬ್ಬರೂ ಸಪೋರ್ಟಿವಾಗಿ ಕೂತ್ಕೊಂಡು ಓದಿದ್ದಕ್ಕೆ ನನಗಿಷ್ಟೊಳ್ಳೆ ಅಂಕ ಬರೋಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ನಮ್ಮ ಕಾಲೇಜ್ಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡಿದ್ದಾರೆ, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪನೂ ಅಷ್ಟೇ ತುಂಬ ಕ್ವಶನ್ ಪೇಪರ್ಸ್ ಎಲ್ಲ ತಂದುಕೊಟ್ಟು ಸಾಲ್ವ್ ಮಾಡಿಸಿದ್ದಾರೆ. ಆಮೇಲೆ ಹರೀಶ್ ಸರ್, ಪಣಿಮಲ ಮ್ಯಾಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಜ್ಜ ಅಜ್ಜಿ ಅವರು ಕೂಡ TV ಇಲ್ಲದೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ದಾರೆ ನನ್ನ. ಅವರು ನನ್ನ ಗೆಲುವಿಗಿಂತ ನಮ್ಮ ಮನೆಯವ್ರ ಗೆಲುವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎವ್ರಿವನ್, ನನ್ನ ಹೆಸರು ಭಾವನಾ. ನಾನು 600ಗೆ 587 ಸ್ಕೋರ್ ಮಾಡಿದ್ದೀನಿ.
ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಮಾರ್ಕ್ಸ್. ನಾನು ನನ್ನ ಟೀಚರ್ಸ್ಗೆ ಮತ್ತು ಲೆಕ್ಚರರ್ಸ್ಗೆ ಮತ್ತು ನನ್ನ ಕಾಲೇಜ್ ಇನ್ಸ್ಟಿಟ್ಯೂಷನ್ಗೆ ವೆರಿ ಥ್ಯಾಂಕ್ಫುಲ್ ಆಗಿರ್ತೀನಿ. ದಿಸ್ ಈಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಮೈ ಲೆಕ್ಚರರ್ಸ್ ಆ್ಯಂಡ್ HOD's ಸಪೋರ್ಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಮಾರ್ಕ್ಸ್. ಥ್ಯಾಂಕ್ ಯು. ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ ವೆರಿ ಸಪೋರ್ಟೆಡ್ ಮೀ. There is no words to talk about my parents. They are very supported me. I'm very happy with my marks and parents are also very happy with that. Thank you. ನನ್ನ ಹೆಸರು ದೀಕ್ಷಾ. ನಾನು PCM CS ಸ್ಟೂಡೆಂಟ್. ನಾನು 580 on 600 ಸ್ಕೋರ್ ಮಾಡಿದ್ದೀನಿ. 100 on ಮ್ಯಾಥ್ಸ್. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ಆರ್ ಲೆಕ್ಚರರ್ ಸಪೋರ್ಟ್. ಅಷ್ಟು ಪ್ರಿಪರೇಟ್ರೀಸ್ ಆ್ಯಂಡ್ ಎಕ್ಸಾಮ್ಸ್ ಎಲ್ಲ ಕೊಟ್ಟಿರೋದ್ರಿಂದ ನಮ್ಗೆ ತುಂಬ ಯೂಸ್ಫುಲ್ ಆಯಿತು. ಈವನ್ ಪ್ರಿನ್ಸಿಪಲ್ ಆ್ಯಂಡ್ ಸೆಕ್ರೆಟ್ರಿ ಪನಿಮಲ ಮ್ಯಾಮ್, ಹರೀಶ್ ಸರ್ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಪೇರೆಂಟ್ಸ್ were very supportive. We are very happy about our results and Sadvidya College 100% ರಿಸಲ್ಟ್ ಬಂದಿರೋದು ನಮಗೂ ಎಲ್ಲ ಖುಷಿ ಇದೆ. ಆ್ಯಸ್ ಸ್ಟೂಡೆಂಟ್ಸ್ ವಿ ಆರ್ ಪ್ರೌಡ್ ದಟ್ ವಿ ಆರ್ Sadvidyans. Thank you. Good afternoon everyone. My name is Taksha. I have scored 575 marks out of 600. I am truly happy and grateful to share this moment with all my lecturers and my friends. I would like to express my heartfelt gratitude to my lecturers whose dedication, clarity in teaching and constant support helped me to achieve these marks. I would like to express my heartfelt gratitude to my parents, Panimala ma'am, our principal, and to my friends for encouraging me. I am so proud to be a part of this college, which is the right environment for learning, growth and discipline. Lastly, I believe that trusting the process and being consistent really makes a difference and success will definitely follow. Thank you. Hi everyone, ನನ್ನ ಹೆಸರು ನಿಶಾ AC. ನಾನು ಸದ್ವಿದ್ಯಾ ಕಾಲೇಜಿಂದ ಓದಿದ್ದು. ನಂದು 579 ಬಂದಿದೆ ಔಟ್ ಆಫ್ 600. ಮತ್ತು ಮ್ಯಾಥ್ಸಲ್ಲಿ ಸೆಂಟಮ್ ಬಂದಿದೆ. ಅದಕ್ಕೆ ತುಂಬ ಖುಷಿ ಇದೆ. ಇದಕ್ಕೆಲ್ಲ ಕಾರಣವೇ ನನ್ನ ಸದ್ವಿದ್ಯಾ ಲೆಕ್ಚರ್ಸ್. ಅವ್ರು ಪಾಠ ಮಾಡಿದ್ರಿಂದನೇ ಇಷ್ಟು ತೆಗಿಯೋಕ್ಕಾಗಿದ್ದು. ಈ ನನ್ನ ಮಾರ್ಕ್ಸಿಂದ ನನ್ನ ಅಪ್ಪ ಅಮ್ಮಗೂ ಖುಷಿ ಇದೆ. ನನ್ನ ಸದ್ವಿದ್ಯಾದಲ್ಲಿರೋ ಪ್ರಿನ್ಸಿಪಲ್ ಸರ್, ಹರೀಶ್ ಸರ್ ಮತ್ತು ಪಣಿಮಲ ಮ್ಯಾಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಸದ್ವಿದ್ಯಾನ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಪ್ರೌಡ್ ಇದೆ. ಎಲ್ಲಾದರೂ ಈ ಕಾಲೇಜಿಗೆ ಬಂದಾಗ ನೀವೆಲ್ಲರೂ ಸಕ್ಸೀಡ್ ಆಗ್ಬೋದು ಅಂತ ನಾನು ಈ ಮೂಲಕ ಹೇಳ್ತೀನಿ. ನನ್ನ ಹೆಸರು ಹರ್ಷವರ್ಧನ್ ಅಂತ. ನಾನು ಸೆಕೆಂಡ್ PUCಲಿ ನಾನು 96.61% ಸ್ಕೋರ್ ಮಾಡಿದ್ದೀನಿ. ಆಮೇಲೆ ನಾನು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಪೇರೆಂಟ್ಸ್ಗೆ ಮತ್ತು ನನ್ನ ಸಪೋರ್ಟ್ ಮಾಡಿ ಎಲ್ಲ ಟೀಚರ್ಸ್ಗೂ ಪೇರೆಂಟ್ಸ್ಗೂ ಥ್ಯಾಂಕ್ ಯು. ನನ್ನ ಹೆಸರು ಚೈತನ್ಯ ಅಂತ. 582 ಔಟ್ ಆಫ್ 600 ಬಂದಿದೆ. 97% ಎಫರ್ಟ್ ಹಾಕಿದ್ದೀನಿ. ನನ್ನ ಜೊತೆಗೆ ಲೆಕ್ಚರರ್ಸ್, HOD ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಕಾಲೇಜ್ ಎಫರ್ಟು ಜೊತೆಗೆ ನಮ್ಗಳ ಎಫರ್ಟು ಎಲ್ಲ ಸೇರಿ ಡಿಸ್ಟಿಂಕ್ಷನ್ಸ್ ಜಾಸ್ತಿ ಬಂದಿದೆ. ನಾನು ಎಲ್ರಿಗೂ ಖುಷಿ ಆಗ್ತಿದೆ. ಎಲ್ಲರೂ ಖುಷಿ ನೋಡಿ ನಮಗೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನನ್ನ ಮಗಳು ಚೈತನ್ಯ A ಅಂತ ಸದ್ವಿದ್ಯಾ ಕಾಲೇಜ್ನಲ್ಲಿ ಸೆಕೆಂಡ್ PU ಕಾಮರ್ಸ್ ಓದ್ತಿದ್ಲು. 97% ತೊಗೊಂಡಿದ್ದಾಳೆ. ತುಂಬ ಖುಷಿ ಆಗ್ತಿದೆ. ಇಲ್ಲಿ HOD ಶಿವಕುಮಾರ್ ಸರ್ ಮತ್ತು ಲೆಕ್ಚರ್ಸ್ ಎಲ್ಲ ತುಂಬ ಎಫರ್ಟ್ ಹಾಕಿ ಚೆನ್ನಾಗಿ ಓದಿಸಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ವರ್ಷಿಣಿ ಆರ್ ಅಂತ. ನಾನು EBA CS ಕಾಮರ್ಸ್ ಸ್ಟ್ರೀಮಿಂದ ಇರೋದು. ನಾನು 580 ಸ್ಕೋರ್ ಮಾಡಿದ್ದೀನಿ 600ಗೆ. ಇದಕ್ಕೆ ನನ್ನ ಪೇರೆಂಟ್ಸ್ ಸಪೋರ್ಟು, ಟೀಚರ್ಸು ಎಲ್ಲರೂ ಸಪೋರ್ಟಿಂದನೇ ನಾನು ಇಷ್ಟು ಸ್ಕೋರ್ ಮಾಡಿರೋದು. ಎಲ್ಲರೂ ಖುಷಿಯಾಗಿದ್ದಾರೆ. ನಾನು ಸ್ಕೋರ್ ಮಾಡಿರೋ ಮಾರ್ಕ್ಸ್ಗೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ನನ್ನ ಹೆಸರು ಜಯಶ್ರೀ C ಅಂತ. ನಂದು 581 ಇದೆ 600ಗೆ. EBA CS ಕಾಮರ್ಸ್ ಸ್ಟೂಡೆಂಟ್ ನಾನು. ನನ್ನ ಎಫರ್ಟ್ ಎಷ್ಟಿತ್ತು ಅದೇ ಥರ ಟೀಚರ್ಸ್ದು ಲೆಕ್ಚರ್ಸ್ದು ಅಷ್ಟೇ ಎಫರ್ಟ್ಸ್ ಇತ್ತು. ನನ್ನ ಪೇರೆಂಟ್ಸ್ ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ನನ್ನ ಮಾರ್ಕ್ಸ್ ನೋಡಿ. ಅದೇ ಥರ HOD ಸರ್ ಮೊದಲೇ ಹೇಳಿದರು ನನಗೆ ಇನ್ನೂ ಚೆನ್ನಾಗಿ ಓದ್ಬೋದು ಅಂತ. ಅದೇ ಥರ ನಾನು ಓದಿದೆ. ಥ್ಯಾಂಕ್ ಯು. ನಾವು ಓದಿದ್ದು ಸದ್ವಿದ್ಯಾ ಕಾಲೇಜಲ್ಲಿ 2 ಇಯರ್ಸ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಲೆಕ್ಚರರ್ಸ್ ಇದ್ದರು. ಸದ್ವಿದ್ಯಾಲಿ ಫಸ್ಟ್ PU ಅಲ್ಲಿ ಟ್ಯಾಲಿ ಕೋಚಿಂಗ್, ಸೆಕೆಂಡ್ PU ಅಲ್ಲಿ CA ಕೋಚಿಂಗ್ ಎಲ್ಲ ಚೆನ್ನಾಗಿದೆ. ಎಜುಕೇಷನ್ ತುಂಬ ಚೆನ್ನಾಗಿದೆ. ನಮ್ಮ ಸದ್ವಿದ್ಯಾದಲ್ಲಿ ಲೆಕ್ಚರರ್ಸ್ ಮತ್ತು ತುಂಬ ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ತುಂಬ ಮೋಟಿವೇಟ್ ಮಾಡ್ತಾರೆ. ಗುಡ್ ಆಫ್ಟರ್ನೂನ್. ಮೈ ನೇಮ್ ಇಸ್ ನವ್ಯ ಶ್ರೀವಿ. ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲಿಂದ ಓದಿ 10th ಸ್ಟ್ಯಾಂಡರ್ಡ್ ಮುಗಿಸಿ ಇಲ್ಲಿ ಸದ್ವಿದ್ಯಾ PU ಕಾಲೇಜಿಗೆ ಜಾಯ್ನ್ ಆದೆ 2024ಅಲ್ಲಿ. 2 ಇಯರ್ಸ್ ತುಂಬ ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟ್ PU ಅಲ್ಲಿ ಟ್ಯಾಲಿ ಎಕ್ಸ್ಟ್ರಾ ಕ್ಲಾಸಸ್, ಟ್ಯಾಲಿ ಕ್ಲಾಸಸ್ ಇತ್ತು. ಅದರ ಸರ್ಟಿಫಿಕೇಟು ಆಯಿತು. ಇನ್ನು ಸೆಕೆಂಡ್ PU ಬಂದು CA ಕ್ಲಾಸಸ್ ಅಂತ, CA ಕ್ಲಾಸಸ್ ಎಲ್ಲ ಮುಗಿಸಿ ಬೇಸಿಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಬೋರ್ಡ್ ಅಂತ ಬಂದಾಗ ಎಜುಕೇಷನ್ ತುಂಬ ಚೆನ್ನಾಗಿದೆ. ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟಿವು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಬರ್ತೀನಿ ಫಸ್ಟ್ ಅಂತ. ಸೊ ಆದರೂ ಇಂಗ್ಲೀಷ್ 600ಗೆ 591 ಸ್ಕೋರ್ ಆಗಿದೆ. ಇಂಗ್ಲೀಷಲ್ಲಿ ಕಮ್ಮಿ ಆಗೈತೆ. ಸೊ ಥ್ಯಾಂಕ್ ಯು. मेरा नाम प्रीत कुमार जैन है. मैं पहले येलन स्कूल
नागामंगला से पढ़ता था। लेटर मैंने यहाँ पे सोचा कि सद्विद्या का एजुकेशन अच्छा है, तो मैंने यहाँ पे कॉमर्स लिया। 2024 का 2025 एंड 26 का बैच था मेरा। लेटर यहाँ पे पता चला कि एजुकेशन क्वालिटी बहुत अच्छी है, एंड इफ़ वैल्यू ऑफ एजुकेशन किसी को भी चाहिए तो प्लीज़ आई रिक्वेस्ट यू ऑल कि आप सब सद्विद्या पीयू कॉलेज मंड्या में ज्वाइन कराए इफ़ वो आपको पास पड़े तो। और यहाँ पे एक्स्ट्रा कोर्सेज़ के हिसाब से टैली जो फर्स्ट ईयर में करते हैं, एंड लेटर CA का जो बेसिक कॉन्सेप्ट है जो है वो सब करते हैं। थैंक यू।